ಕೊಟ್ಟಿರುವ ಚಿತ್ರದಲ್ಲಿ ಛೇದಕವು ಅಂತ ಕೇಳ್ತಾನೆ. ಇದೊಂದು ಚಿತ್ರ. ಇದು XY ಒಂದು ರೇಖೆ, ಅದು PQ ಒಂದು, MN ಒಂದು. ಹೌದಾ? ಇದರಲ್ಲಿ ನಿಮಗ್ ಕೇಳಿದ್ದು ಛೇದಕ ಅಂತ. ಇದು XY ಅದಲ್ಲ, ಇದು ಸ್ಪರ್ಶಕ ಆಗ್ತದೆ. PQ ಅದಲ್ಲ, ಇದು ಜಾ ಆಗ್ತದೆ. ಈ ರೇಖೆ ಏನದಲ್ಲ, ಇದು ವ್ಯಾಸ ಆಗ್ತದೆ. MN ಏನದಲ್ಲ, ಇದು ಛೇದಕ. ಒಟ್ಟು ಗೊತ್ತಿರ್ಬೇಕು ನಿಮಗ. ಹಂಗಾದ್ರ MN C ಉತ್ತರ ಸರಿ. CMN. ಕೊಟ್ಟಿರುವ ಆಕೃತಿಯಲ್ಲಿ ಅಥವಾ ಚಿತ್ರದಲ್ಲಿ ಸೈನ್ ಎದ ಬೆಲೆ ಕೇಳ್ತ ನಾವು. ಸೈನ್ ಎ ಅಂದ್ರ ಥೀಟಾ ಇದಕ್ಕಾಗತ್ತೆ, ಏಕ ಥೀಟಾ ಆಗತ್ತೆ. ಹಾಗಾದ್ರ ಸೈನ್ ಎ ಅದರ ಬೆಲೆ ಎಷ್ಟಾಗತ್ತೆ? ಸೈನ್ ಎ ಅಂದ್ರ ಅಭಿಮುಖ ಬಾಹು ಆನಂತರ ವಿಕರ್ಣ √3/2 ಆಗತ್ತೆ. ಅಭಿಮುಖ ಬಾಹು ಅಪಾನ ವಿಕರ್ಣ ಅಂದ್ರ √3/2. ಆಪ್ಷನ್ ಯಾವ್ದು ಸರಿ ಆಗುತ್ತೆ? ಆಪ್ಷನ್ ಬಿ ಸರಿ. ಇದ್ರದ್ದು ಸರಾಸರಿ ಅಂತ ಹೇಳ್ಯಾರ. ಸರಾಸರಿ ಕಂಡುಹಿಡಿಬೇಕಂದ್ರ ಮೀನ್ ಕಂಡುಹಿಡಿಬೇಕಂದ್ರೆ ಇದಕ್ಕ ಸರಾಸರಿ ಮೀನ್ ಅಥವಾ X ಬಾರ್ ಅಂತ ಗುರುತಿಸ್ತೀವಿ. 50, 20, 10, 15, 5 ಒಟ್ಟು ಕೂಡಿಸ್ಬೇಕು. ಕೂಡಿಸಿ ಎಷ್ಟು ಸಂಖ್ಯೆ ಅದಾವಲ್ಲ, 1, 2, 3, 4, 5 ಇಲ್ಲ, 5ರಿಂದ ಭಾಗಿಸ್ಬೇಕು. ಹಾಗಾದ್ರೆ ಎಷ್ಟು ಬರ್ತದ ನೋಡ. X ಬಾರ್ ಅಂತ ಗುರುತಿಸ್ತೀವಿ. 5, 6, 7, 8, 8 1 9, 9 1 10 ಎಷ್ಟಾಯ್ತು? 100, 100 ಆಯ್ತಲ್ಲ. 50, 60, 70, 80, 95 1 5, 100. 50 + 20 + 10 + 15 + 5 ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ? 100. ಆ ನಂತರ 1, 2, 3, 4, 5 ಪದವಿಲ್ಲ, 5ರಿಂದ ಭಾಗಿಸೋದು. ಇಲ್ಲಿ ಎಷ್ಟು ಸಂಖ್ಯೆ ಇರ್ತಾವ ಅಷ್ಟರಿಂದ. 5 2 10, ಇದೊಂದು 0. ಎಷ್ಟು ಬತ್ತು? 20. ಆಪ್ಷನ್ ಡಿ ಸರಿಯಾಗ್ತದೆ. ಸಂಭವನೀಯತೆಗೆ ಸಂಬಂಧಪಟ್ಟಿದ್ದು ಬಹಳ ಸಲ ಇದು ಪ್ರಶ್ನೆ ಕೇಳಿರ್ತದೆ. ಇದೇಂದ್ರ ಇದೇ ಅಲ್ಲ. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಇಷ್ಟು ಅಂತ ಕೊಡ್ತಾರೆ, ಆದರೆ ಸೋಲುವ ಸಂಭವನೀಯತೆ ಅಂತ ಕೊಟ್ಟು ಹಿಂಗೋ ಆಪ್ಷನ್ಸ್ ಕೊಟ್ಟಿರ್ತಾರೆ. ಬಹಳ ಸಲ ಬಂದಿದ್ದು ಪ್ರಶ್ನೆ. ಇಲ್ಲಿ ಶಿರಾ ಪಡೆಯುವ ಸಂಭವನೀಯತೆ ಹೆಂಗ್ ಬಿಡಿಸ್ಬೇಕು ಅಂದ್ರ ಅದಕ್ಕ P(a) ಶಿರಾ ಪಡೆಯದಿರುವ ಸಂಭವನೀಯತೆ P(a)(1) ಇವೆರಡು ಕೂಡಿಸೋರು 1ಕ್ಕೆ ಸಮ ಆಗತ್ತೆ. ಈಗ ಶಿರಾ ಪಡೆಯುವ ಸಂಭವನೀಯತೆ 0.6 ಅಂತ ತಿಳ್ಕೊಳ್ಳೋದು. ಇದು ಪಡೆಯದಿರುವುದು. ಬಾರ್ ಅಂದ್ರ 1. P(a) ಬಾರ್ = 1ರಾಗ 0.6 ಕಳೆಯೋದು. ಹಾಗಾದ್ರ P(a) ಬಾರ್ ಎಷ್ಟಾಗತ್ತೆ? 1 0. ಇದ್ರಾಗ 0.6 ಕಳಿಬೇಕಲ್ಲ. 10ರಲ್ಲಿ 6 ಹೋದ್ರ 4, 1ರ 1 ಕಳೆದ್ರ 0. ಎಷ್ಟು ಬಂತು? 0.4. ಹಾಗಾದ್ರ ಇಲ್ಲಿ ಇದು 0.2 ಅದ, 0.6 ಅದ, 0.4 ಅಂದ್ರ ಆಪ್ಷನ್ ಎಷ್ಟನೇದಾಗತ್ತೆ? ಸಿ 0.4. ಎಷ್ಟನೇ ಪದಕ್ಕೆ ಹೇಳ್ತೇವೆ? 3ನೇ ಪದ. ಇದು AN ಅದ. SN ಬೇರೆ, AN ಬೇರೆ. SN ಅಂದ್ರ ಮೊತ್ತ, AN ಅಂದ್ರ ಪದ ಹೇಳ್ತದೆ. ನಿಮ್ಗೆ ಡೈರೆಕ್ಟ್ ಆಗಿ ಬಿಡಿಸಬಹುದು ನೀವು. 3ನೇ ಪದ ಕೇಳಿರಲ್ಲ. ಹಾಗಾದ್ರ AN = 3N + 1 ಅಂತ ಕೊಟ್ಟರು. ಇದು ಅವರು ಕೊಟ್ಟಿದ್ದು. ನಿಮಗ A3 ಬೇಕು. 3ನೇ ಪದ ಅಂದ್ರ A3, 4ನೇ ಪದ ಕೇಳಿದ್ರ A4, 5ನೇ ಪದ ಕೇಳಿದ್ರ A5 ತಗೊಳ್ಳೋದು. A3 ತಗೊಂಡ್ರಿ 3ಕ್ಕೆ 3 ಬರೆಯೋದು. ಅವ್ರೇನ್ ಕೊಟ್ಟಿರ್ತಾರಲ್ಲ ಅದೇ ಬರೆಯೋದು. ಎನ್ನದ ಬೆಲೆ ಇಲ್ಲಿ ಎಷ್ಟು ಇರ್ತದ ಅಷ್ಟು ಬರೆಯೋದಿಲ್ಲ. ಇಲ್ಲಿ 3 ಅದ. ಎನ್ನದ ಬೆಲೆ 3 + 1
ಈಕ್ವಲ್ ಟು 3 ಮೂರ್ಲೆ 9 ಪ್ಲಸ್ 1 ಈಕ್ವಲ್ ಟು 10. A3 ಈಕ್ವಲ್ ಟು ಎಷ್ಟಾಗುತ್ತೆ 10 ಅಂತ. ಮುಂದ್ರ ಮೂರನೇ ಪದ 10. ಇಲ್ಲಿ 2x ಪ್ಲಸ್ 3y ಮೈನಸ್ 9 ಈಕ್ವಲ್ ಟು 0. ಇದು A1 2, B1 3, C1 ಮೈನಸ್ 9. ಯಾಕಂದ್ರೆ A1 ಅದ ಬೆಲೆ 2, B1 ಅದ ಬೆಲೆ 3, C1 ಅದ ಬೆಲೆ ಮೈನಸ್ 9. 4x 3y ಮೈನಸ್ 18. ಇಷ್ಟು ಬರ್ಕೊಂಡು ಇದರದು ಬರೀ A2 4, B2 3, ಆನಂತರ C2 ಮೈನಸ್ 18. ಇಷ್ಟಾದ ಬಳಕ ಇಲ್ಲಿ ಏನ್ ಮಾಡ್ಬೇಕು ಅಂದ್ರ ಪರೀಕ್ಷೆ ಮಾಡ್ಬೇಕು. ಅವು A1 ಅಪಾನ್ A2 ಎಷ್ಟಾಗತ್ತೆ? A1 ಅಪಾನ A2. A1 ಅಂದ್ರ 2 ಅಪಾನ 4, 2 1ಲೆ 2 2ಲೆ 1 2 ಅಂಶ. B1 ಅಪಾನ B2, B1 ಅಪಾನ B2. B1 ಅಂದ್ರ 3, B2 ಅಂದ್ರೂ 3. ಇದಕ್ಕ ಹೋಯ್ತು 3ಕ್ಕೆ 3 ತೆಗೆದ್ರೆ ಎಷ್ಟು ಬತ್ತು? 1. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಮುಂದೆ ಬಿಡಿಸೋದ ಅವಶ್ಯಕತೆ ಇಲ್ಲ. ಇದು 1/2 ಅದ, ಇದು 1 ಅದ, ಅಂದ್ರ ಇದರ ಸಮ ಇದು ಇಲ್ಲಲ್ಲ, ಉತ್ತರ ಬೇರೆ ಅದಾವ. ಇದು 1/2 ಅದ, ಇದು 1 ಅದ, ಉತ್ತರಗಳ ಸಮ ಇಲ್ಲ, ಅಂದ್ರೆ ಇವೆರಡು ಸಮ ಅಲ್ಲ ಅಂತ ಬರೀಬೇಕು. A1 ಅಪಾನ A2 ನಾಟ್ ಈಕ್ವಲ್ ಟು ಅಂತ ಹಾಕ್ಬೇಕು. B1 ಅಪಾನ B2 ಹೌದಲ್ಲ. A1 ಅಪಾನ A2 ನಾಟ್ ಈಕ್ವಲ್ ಟು B1 ಅಪಾನ B2 ಇತ್ತಂದ್ರ ಅನನ್ಯ ಪರಿಹಾರವಿದೆ. ಪರಿಹಾರಗಳಿವೆ. 2x ಪ್ಲಸ್ 7 ಈಕ್ವಲ್ ಟು 0 ಹೌದಾ. 2x ಅದ ಬೆಲೆ ಇಲ್ಲೇ ಇಟ್ಟು ಪ್ಲಸ್ 7 ಹೊರಗೆ ಹಾಕ್ಬೇಕು. 2x ಪ್ಲಸ್ 7 ಹೊರಗೆ ಹೋಗೋದ್ನ ಏನಾಗತ್ತೆ? ಮೈನಸ್ 7. ಇದು ಈಚೆ ಕಡೆ ತಂದ್ರೆ ಅಂದ್ರ ಮೈನಸ್ 7 ಆಗತ್ತೆ. ಎಕ್ಸ್ ಅದ ಬೆಲೆ ಬೇಕು. ಮೈನಸ್ 7ಕ್ಕ ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. ಅಂದ್ರ ಮೈನಸ್ 7 ಅಪಾನ 2 ಏನ್ ಅಂದಂಗ ಐತಿ? ಇದು ಶೂನ್ಯತೆ. ಶೂನ್ಯತೆ ಆಗಿದೆ. ಎಕ್ಸ್ ಅದ ಬೆಲೆ ಹೇಳಿರಲ್ಲ, ಇಲ್ಲಿ ಬಿಡಿಸ್ತಾನ. ಎಕ್ಸ್ ಅದ ಬೆಲೆ ಬೇಕಾದ್ರ x² ಮೈನಸ್ 6 ಈಕ್ವಲ್ ಟು 0 ಅಂತ. x² ಮೈನಸ್ 6 ಈಕ್ವಲ್ ಟು 0. x² ಇದ್ದಲ್ಲೇ ಇರ್ಲಿ, ಮೈನಸ್ 6 ಟ್ರಾನ್ಸ್ಫರ್ ಮಾಡ್ರಿ, ಪ್ಲಸ್ 6 ಇದರ ವರ್ಗ ತೆಗೆದು ಇದಕ್ಕೆ ಹಾಕ್ಬೇಕು. ಎಕ್ಸ್ ಪ್ಲಸ್ 6 ಮೈನಸ್ ಬರೋದು ರೂಟ್ ಹಾಕ್ಬೇಕಾ? ಇದ್ರ ತೆಗಿತಿರಲ್ಲ, ಇದು ವರ್ಗ ತೆಗಿತಿರಲ್ಲ, ಮುಂದಿನ ಪದಕ್ಕ ರೂಟ್ ಹಾಕಿ ಈ ಪದ ಏನಿರ್ತಲ್ಲ ಇಲ್ಲಿ ಬರೆಯೋದು. ಅಂದ್ರ ಎಕ್ಸ್ ದ ಬೆಲೆ ಎಷ್ಟಾಗುತ್ತೆ? ಪ್ಲಸ್ 6 ಮೈನಸ್ ರೂಟ್ ಆಫ್ 6 ಅಂತ. x ಈಕ್ವಲ್ ಟು ಪ್ಲಸ್ 6 ಮೈನಸ್ ರೂಟ್ ಆಫ್ 6. ಪಾದದ ತ್ರಿಜ್ಯ 6. ತ್ರಿಜ್ಯ ಎಷ್ಟು ಕೊಟ್ರು ಅಂದ್ರ 6 ಕೊಟ್ರು. ಮತ್ತು ಅದರ ಎತ್ತರ ಎಷ್ಟು ಅಂದ್ರ h ಅಂತ ಕೊಟ್ರು. ಪಾದದ ತ್ರಿಜ್ಯ 6 ಮತ್ತು ಎತ್ತರ h ಆಗಿರುವ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳ್ತಾರ. ಹಾಗಾದ್ರ ಶಂಕುವಿನ ಘನಫಲ 1/3 ಪೈ r² h ಅಂತ. ಇದು ಶಂಕುವಿನ ಘನಫಲ ಕಂಡುಹಿಡಿತಕ್ಕಂತ ಸೂತ್ರ. ಇದು 14ನೇದ್ದು ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದೆ. ಇದು ಓ ವೃತ್ತ ಕೇಂದ್ರ. AP ಮತ್ತು AQಗಳು ಎ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ.
ಎ ಬಿಂದುವಿನಿಂದ ಎ ಪಿ ಮತ್ತು ಎ ಕ್ಯೂ ಇವೆರಡು ಸ್ಪರ್ಶಕಗಳು ಅಂತ ಕೊಟ್ಟಾರ. ಕೋನ ಪಿ ಎ ಕ್ಯೂ ಈಕ್ವಲ್ ಟು 80 ಡಿಗ್ರಿ. ಪಿ ಎ ಕ್ಯೂ ಅಂದ್ರ ಇದು ಪೂರ್ತಿ ಎಷ್ಟು ಡಿಗ್ರಿ ಅಂದ್ರ 80 ಡಿಗ್ರಿ ಅಂತ ಕೊಟ್ರು. ಆದರೆ ಕೋನ ಎ ಒ ಪಿ ಇದು ಎಷ್ಟು ಅಂತ ಕೇಳ್ತಾರ ಅವ್ರು. ಎ ಒ ಪಿ ಯನ್ನು ಕಂಡು ಹಿಡಿಯಿರಿ. ಹೌದಾ? ಹಾಗಾದ್ರ ನಾವಿಲ್ಲಿ ಏನ್ ಮಾಡೋಣ ಅಂದ್ರ ಇದೊಂದ್ರೆ ಸೇರಿಸ್ಕೊಳ್ಳೋಣ. ಪಿ ಎ ಒ ಕ್ಯೂ 80, ಪಿ ಒ ಕ್ಯೂ ಇದು ಕೋನ ಈ ಕೋನ ಕೂಡಿಸೋರ 180 ಡಿಗ್ರಿ ಆಗ್ಬೇಕು. ಇಲ್ಲಿ ಬಿಡಿಸಿ ನೋಡೋಣ. ಕೋನ ಪಿ ಒ ಕ್ಯೂ ಅಧಿಕ ಪಿ ಎ ಕ್ಯೂ ಈಕ್ವಲ್ ಟು ಎಷ್ಟಾಗ್ಬೇಕದು? 180 ಡಿಗ್ರಿ. ಈ ಪಿ ಕೋನ ಕ್ಯೂ ಕೋನ ಕೂಡಿಸೋರು 180 ಆಗುತ್ತೆ. ಈ ಕೋನ ಸೇರಿಸೋರು 180. 180ರಾಗ ನಿಮಗೇನು ಕೊಟ್ರ? ಈಗ ಪಿ ಎ ಕ್ಯೂ ಕೊಟ್ರ 80 ಡಿಗ್ರಿ ಅಂತ ಕೊಟ್ಟಾರ. ಹಾಗಾದ್ರ ಕೋನ ಪಿ ಒ ಕ್ಯೂ ಎಷ್ಟಾಗುತ್ತೆ ಅಂದ್ರ 180ರಾಗ 80 ಕಳೆ ಎಷ್ಟಾಯ್ತು ಅಂದ್ರ 100 ಡಿಗ್ರಿ ಆಯ್ತು. ಇದು ಒಟ್ಟು ಕೂಡಿಸಿ 100 ಆಯ್ತು. ಇಷ್ಟೆಲ್ಲ ಕೂಡಿಸಿ 100. ಈಗ ಇಷ್ಟೇ ಕೇಳ್ಯಾರ ಅವ್ರು. ಎ ಒ ಪಿ ಕೇಳ್ಯಾರಂದ್ರ ಈ ಓ ಎ ರೇಖೆ ಅದಲ್ಲ ಸಮನಾದ 2 ಭಾಗಗಳಾಗಿ ಮಾಡ್ತದೆ. ಈ ಒಂದು ಓ ಎ ರೇಖೆ ಅನ್ನುವಂಥದ್ದು ಇದನ್ನ ಅರ್ಧಿಸ್ತದ. ಕೋನ ಪಿ ಒ ಕ್ಯೂ ಅರ್ಧಿಸ್ತದ ಅಥವಾ ಪಿ ಎ ಕ್ಯೂ ಅರ್ಧಿಸ್ತದ. ಅಂದ್ರ 100ರಾಗ ಎಷ್ಟು ಭಾಗ ಮಾಡ್ಬೇಕು ನಾವು? ಸಮನಾಗಿ 2 ಭಾಗ ಮಾಡ್ಬೇಕು. ಹಾಗಾದ್ರ ಕೋನ ಎ ಒ ಪಿ ಈಕ್ವಲ್ ಟು 100ರಲ್ಲಿ 2 ಭಾಗ ಅಂದ್ರ ಎಷ್ಟಾಗತ್ತೆ? 50 ಡಿಗ್ರಿ. ಅಂದ್ರ ಕೋನ ಪಿ ಎ ಕ್ಯೂ ಈಕ್ವಲ್ ಟು ಎಷ್ಟಾಗತ್ತೆ? 50 ಡಿಗ್ರಿ. ಸೆಕ್ ಥೀಟಾ ಈಕ್ವಲ್ ಟು 4/3 ಕೊಟ್ರು. ಆದರೆ ಕಾಸ್ ಥೀಟಾದ ಬೆಲೆ ಕಂಡು ಹಿಡಿಯಿರಿ. ಸೆಕ್ ಥೀಟಾಕ್ಕ ಅಪೋಸಿಟ್ ಯಾವ್ದಾಗತ್ತೆ? ಕಾಸ್ ಥೀಟಾ ಆಗತ್ತೆ. ಆದ್ದರಿಂದ ಕಾಸ್ ಥೀಟಾ ಈಕ್ವಲ್ ಟು ಇದು 4/3 ಕೊಟ್ರ ಕಾಸ್ ಥೀಟಾದ ಬೆಲೆ 3 ಎಷ್ಟಾಗತ್ತೆ? 4 ಆಗತ್ತೆ. ಸೆಕ್ ಥೀಟಾ ಅಪೋಸಿಟ್ ಕಾಸ್ ಥೀಟಾ ಅಥವಾ ಕಾಸ್ ಥೀಟಾ ಅಪೋಸಿಟ್ ಸೆಕ್ ಥೀಟಾ. ಇದು 4/3 ಆದ್ರ 3/4 ಬರೆಯೋದು. 2, 5, 2, 3, 2, 5, 4 ಈ ದತ್ತಾಂಶಗಳಿಗೆ ಬಹುಲಕ ಮಾಡ್ ಅಂತ ಹೇಳ್ತೀವಿ. ಇದಕ್ಕೆ ಇಂಗ್ಲಿಷ್ನಾಗ ಬಹುಲಕ ಕಂಡು ಹಿಡಿಯಿರಿ. ಬಹುಲಕ ಅಂದ್ರ ಇದರಲ್ಲಿ ಅತ್ಯಂತ ಹೆಚ್ಚು ಬಾರಿ ಹೊಳ್ಳಿ ಅದೇ ಸಂಖ್ಯೆ ಬಂದಿರಬೇಕು, ಅದನ್ನ ಬರೀತೀವಿ. ಇಲ್ಲಿ 1 ತೌಲ್ಯದ, ಇದು 2, ಇದು 3 ತೌಲ್ಯದ, 5 2 ತೌಲ್ಯದ. ಹೌದಲ್ಲ? ಹಾಗಾದ್ರ ಅತಿ ಹೆಚ್ಚು ಬಾರಿ ಹೊರಳಿ ಬಂದಿದ್ದೇವೆ ಅದು 2 ಅಂತ. ಅಂದ್ರ ಬಹುಲಕ ಎಷ್ಟಾಗತ್ತೆ? ಇಲ್ಲಿ 2 ಆಗತ್ತೆ. ಪ್ರಶ್ನೆ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಎಷ್ಟು ಪ್ರಶ್ನೆಗಳದಾವ? 8 ಪ್ರಶ್ನೆಗಳಿರ್ತಾವ. ಅವು ಎಷ್ಟು ಅಂಕದ್ದು? 2 ಅಂಕದ್ದು. ಟೋಟಲ್ ಅಂಕಗಳು 16. 1ನೇ ಪ್ರಶ್ನೆ 17ನೇದ್ದು. ಎಕ್ಸ್ ಅಧಿಕ್ 3y ಈಕ್ವಲ್ ಟು -2 ಮತ್ತು 3x ಪ್ಲಸ್ y ಈಕ್ವಲ್ ಟು 2 ಅಂತ ಕೊಟ್ರು. ಇವೆರಡು ಸಮೀಕರಣ. ಇದು ಒಂದು ಸಮೀಕರಣ, ಇದೊಂದು ಸಮೀಕರಣ. ಈ ಸಮೀಕರಣಗಳನ್ನು ಇಲ್ಲಿ ಹೇಳ್ತಾರ ಅವ್ರು. ವರ್ಜಿಸುವ ವಿಧಾನ, ಆದೇಶ ವಿಧಾನ ಅಂತ ಹಿಂಗ್ ಕೊಡ್ತಾನೆ. ಇಲ್ಲಿ ನಿಮಗ್ ಕೊಟ್ಟಿದ್ದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ. ವರ್ಜಿಸುವ ವಿಧಾನ ಅಂದ್ರ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಎಲಿಮಿನೇಷನ್ ಮೆಥಡ್ ಅಂತ. ಇವಾಗ ಕೊಟ್ಟಿದ್ದು ಎಕ್ಸ್ ಪ್ಲಸ್ 3y ಈಕ್ವಲ್ ಟು -2. ಇದರ ಕೆಳಗೆ 2ನೇ ಇಕ್ವೇಶನ್ ಬರೀಬೇಕು. 3x ಪ್ಲಸ್ y ಈಕ್ವಲ್ ಟು 2 ಇಷ್ಟು ಕೊಟ್ಟಿರ್ತಾರ ಅವ್ರು. ಇಷ್ಟು ಕೊಟ್ಟ ಬಳಕ ಕಳೆದ್ರೆ ತಿಳ್ಕೊರಿ. 3x ಆಗ x ಹೋದ್ರ 2x ಉಳಿತು, 3y ದಾಗ y ಹೋದ್ರ 2y ಉಳಿತು. 2 ಪದ ಉಳಿತಾವ. ಇಲ್ಲಿ ಒಟ್ಟು 1 ಉಳಿಬೇಕು.
ಎಕ್ಸ್ ಅರೆ ಉಳಿಬೇಕು, ವಾಯ್ ಅರೆ ಉಳಿಬೇಕು. ಎರಡು ಎಕ್ಸ್ ಮತ್ತು ವಾಯ್ ಬೆಲೆಗಳು ಉಳಿಬಾರದಿಲ್ಲಿ. ಹಂಗಾದ್ರೆ ಏನ್ ಮಾಡ್ಬೇಕು ಅಂದ್ರ, ಇದು ಒಂದನೇ ಸಮೀಕರಣದ, ಇದು ಎರಡನೇ ಸಮೀಕರಣ. ಒಂದನೇ ಸಮೀಕರಣಕ್ಕ 3ರಿಂದ ಗುಣಿಸೋದು, ಎಲ್ಲಾ ಪದ ಗುಣಿಸೋದು. ಎರಡನೇ ಸಮೀಕರಣಕ್ಕ ಇಲ್ಲೇನ್ ಪದ ಇರುತ್ತೆ ನೋಡ್ರಿ, ಇಲ್ಲಿ ಆ ಪದದಿಂದ ಎರಡನೇ ಸಮೀಕರಣ ಗುಣಿಸೋದು. ಇವಾಗ ಗುಣಿಸಿ ನೋಡ್ಕೊಳ್ಳೋಣ. ಇಲ್ಲಿ ಮೊದಲನೇ ಸಮೀಕರಣಕ್ಕ 3ರಿಂದ, ಇದು ಎರಡನೇದ್ದು, ಎರಡನೇ ಸಮೀಕರಣಕ್ಕ 1ರಿಂದ. 3 ಇಂಟು 1 3x ಆಗತ್ತೆ. 3 ಮೂರ್ಲೆ 9 y ಆಯ್ತು. 3 ಎರಡಲೆ 6 ಆಗತ್ತೆ. ಇಷ್ಟು 3ರಿಂದ ಎಲ್ಲಾ ಪದ ಗುಣಿಸಿ ನೋಡ್ರಿ. 3 ಇಂಟು x 3x, 3 ಮೂರ್ಲೆ 9y, 3 ಎರಡಲೆ 6 ಮೈನಸ್ ಅಂತ. 1ರಿಂದನೂ ಹಾಗೆ ಗುಣಿಸೋದು. ಎರಡನೇ ಸಮೀಕರಣಕ್ಕ 1 ಇಂಟು 3 3x, 1 ಇಂಟು y y, 1 ಎರಡಲೆ 2 ಇಷ್ಟು. ಇವಾಗ ಇಲ್ಲಿ ನೋಡ್ಕೋರಿ, ಎರಡು ಈಕ್ವಲ್ ಪದ ಅದು ಇಲ್ಲಿ. ಇವಾಗ ಏನ್ ಮಾಡ್ಬೇಕು, 2 ಪ್ಲಸ್ ಅದಾವ. 2 ಪ್ಲಸ್ ಇದ್ರ ಇಲ್ಲಿ ಕಳೆಯಲಾಗಿ ಅಂತ ಬರೀಬೇಕಲ್ಲಿ. ಕಳೆಯಲಾಗಿ ಅಂದಾಗ ಇದು ಚಿಹ್ನ ಬದಲಾಗತ್ತೆ. ಪ್ಲಸ್ ಇದ್ರ ಮೈನಸ್ ಆಗತ್ತೆ. ಇವೆಲ್ಲ ಪ್ಲಸ್ 3x ಮೈನಸ್ 3x ಕಳೆದ್ರಿ, 2 ಹೋದ ನೋಡ್ರಿ. 9 y ದಾಗ 1 y ಕಳಿಬೇಕು, 8 y ಉಳಿತದ. ಇದು ಮೈನಸ್ 6, ಇದು ಮೈನಸ್ 2, ಪ್ಲಸ್ 2 ಅಲ್ಲ, ಈಗ ಇದು ಮೈನಸ್ 2. 6ರಾಗ 2 ಕೂಡಿಸಿದ್ರ ಮೈನಸ್ 8 ಆಯ್ತು. ಈಗ ವಾಯ್ದ ಬೆಲೆ ಕಂಡುಹಿಡಿಬೇಕು. y ಈಕ್ವಲ್ ಟು ಮೈನಸ್ 8ಕ್ಕ ಈ 8ರಿಂದ ಭಾಗಿಸ್ಬೇಕು. 8ಕ್ಕ ಹೋಯ್ತು. y ಈಕ್ವಲ್ ಟು ಏನು ಉಳಿದಿತ್ತಲ್ಲ ಅಂದ್ರ 1 ಉಳಿತದಲ್ಲ, ಮೈನಸ್ ಎಷ್ಟು ಅಂದಂಗ ಆಯ್ತು, 1. ಇದು ವಾಯ್ದ ಬೆಲೆ ಆಯ್ತು. ಇದೇ ವಾಯ್ದ ಬೆಲೆ ನಾವ್ ಏನ್ ಮಾಡ್ಬೇಕು, ಸಮೀಕರಣ ನಿಮಗೆ 4 ಅದಾವೆ ಇಲ್ಲಿ. 1 2 3, ಇದು 4 ಸಮೀಕರಣದಾಗ ಬೆಕ್ಕಾದ ಸಮೀಕರಣದಲ್ಲಿ ನೀವು y ಈಕ್ವಲ್ ಟು 1 ತುಂಬಿದ್ರಿ ಅಂದ್ರ x ದ ಬೆಲೆ ಬರುತ್ತೆ ನಿಮಗೆ. ಒಂದನೇದ್ರಾಗರೆ ತುಂಬ್ರಿ, ಎರಡನೇದ್ರಾಗ ತುಂಬ್ರಿ, ಮೂರನೇದ್ರಾಗ ತುಂಬ್ರಿ, ಅಥವಾ 4ನೇದ್ರಾಗ ತುಂಬೇಕು. ಯಾವಾಗ ನಿಮಗ ಅನುಕೂಲ ಅನಿಸ್ತದ ಅದು. ಸಮೀಕರಣ 1ರಲ್ಲಿ y ಈಕ್ವಲ್ ಟು 1, y ಈಕ್ವಲ್ ಟು ಮೈನಸ್ 1 ಆದೇಶಿಸಿ ಅಂದ್ರ ಸೇರಿಸ್ರಿ ಅಂತ ಹೇಳಿದ್ರಿ. ಸಮೀಕರಣ 1 ಅಂತ ಬರೆದ್ಕೊಳಕ ಒಂದನೇ ಸಮೀಕರಣ ಬರ್ಕೊಳ್ಳೋದಿಲ್ಲಿ. x ಅಧಿಕ 3y ಈಕ್ವಲ್ ಟು ಮೈನಸ್ 2. x ಪ್ಲಸ್ 3, y ಬೆಲೆ ಎಷ್ಟದ, ಮೈನಸ್ 1 ಈಕ್ವಲ್ ಟು ಮೈನಸ್ 2. x ಪ್ಲಸ್ ಮೈನಸ್ 3 ಒಂದಲೆ 3 ಮೈನಸ್ 2. x ದ ಬೆಲೆ ಮೈನಸ್ 2 ಇಲ್ಲೇ ಇರ್ಲಿ, ಮೈನಸ್ 3 ಹೊರಗೆ ಹಾಕ್ರಿ, ಎಷ್ಟಾಗತ್ತೆ, ಪ್ಲಸ್ 3 ಆಗತ್ತೆ. x ದ ಬೆಲೆ 3ರಾಗ 2 ಕಳಿಬೇಕು, ಎಷ್ಟು ಬಂತು, 1 ಬಂತು. ಇದು x ದ ಬೆಲೆ ಐತಿ. ಹಾಗಾದ್ರ ಕೊಟ್ಟಿರ್ತಕ್ಕಂತ ಸಮೀಕರಣಕ್ಕ ಈ ಒಂದು ಸಮೀಕರಣದಲ್ಲ, x ಪ್ಲಸ್ 3y ಈಕ್ವಲ್ ಟು ಮೈನಸ್ 2, 3x ಪ್ಲಸ್ y ಈಕ್ವಲ್ ಟು 2 ಅದಲ್ಲ, ಅದರದು ಉತ್ತರಗಳ ಎಷ್ಟು, ಪರಿಹಾರಗಳ ಎಷ್ಟು ಅಂದ್ರ x ಈಕ್ವಲ್ ಟು 1 ಮತ್ತು y ಈಕ್ವಲ್ ಟು ಎಷ್ಟದ, ಮೈನಸ್ 1 ಆಗಿದೆ ಅಂತ ಬರೀಬೇಕು. x ಈಕ್ವಲ್ ಟು 1, y ಈಕ್ವಲ್ ಟು ಮೈನಸ್ 1 ಆಗಿದೆ. ನೋಡ್ರಿ ಇಲ್ಲಿ 18ನೇದು x ಸ್ಕ್ವೇರ್ ಮೈನಸ್ 7x ಪ್ಲಸ್ 6 ಈಕ್ವಲ್ ಟು 0. x ಸ್ಕ್ವೇರ್ ಮೈನಸ್ 7x ಪ್ಲಸ್ 6 ಈಕ್ವಲ್ ಟು 0 ಇಷ್ಟು ಕೊಟ್ಟಿರ್ತಾರೆ. ಈ ಮಾಡಲ್ದಾಗ ಒಂದು ಲೆಕ್ಕ ಇರುತ್ತೆ, ಗ್ಯಾರಂಟಿ, ಒಂದು ಫಿಕ್ಸ್ ಲೆಕ್ಕ ಇದು. x ಸ್ಕ್ವೇರ್ ಮೈನಸ್ 7x ಪ್ಲಸ್ 6 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಇಲ್ಲಿ ಬದಲು ಮಾಡ್ತಾರ. ಅಪವರ್ತನ ವಿಧಾನದಿಂದ ಅಂತ ಹೇಳಿರ್ತಾನ, ಅಥವಾ ಸೂತ್ರದ ಸಹಾಯದಿಂದ ಅಂತ ಹೇಳಿರ್ತಾನ. ಬಹಳ ಲಕ್ಷ್ಯ ಕೊಡ್ಬೇಕಿಲ್ಲಿ. ಆ ನಂತರ ಇದು ಕೊಟ್ಟಿರ್ತಕ್ಕಂಥ ಲೆಕ್ಕ ಸೂತ್ರದ ಸಹಾಯದಿಂದ ಅಂತ ಬಿಡಿಸ್ತೀರ ನೋಡ್ರಿ.
x equal to minus b plus or minus root b square minus 2a upon 4 minus 4ac upon 2a ಅಂತ ಬರೆಯಲ್ಲ. ಇದು ಸೂತ್ರದ ಸಹಾಯದಿಂದ x equal to minus b plus or minus root b square minus 4ac upon 2a ಅಂತಿರಲ್ಲ. ಇದು ಕೇಳಬೇಕಾದ್ರ ಇಲ್ಲೇನಂತಾನ ಸೂತ್ರದ ಸಹಾಯದಿಂದ ಅಂತ ಹೇಳಿರ್ತಾನ ಅವಾಗ ಇದು ತಗೋಬೇಕು ಅವಾಗ. ಈಗ ಅಪವರ್ತನ ವಿಧಾನದಿಂದ ಅಂತ ಹೇಳ್ಯಾರ ನಿಮಗ ಅವ್ರು. ಅಪವರ್ತನ ವಿಧಾನ ಬೇರೆ, ಸೂತ್ರದ ಸಹಾಯದಿಂದ ಬೇರೆ. ಹಾಗಾದ್ರ ಇಲ್ಲಿ ಇದನ್ನ ಲೆಕ್ಕ ಹೆಂಗ್ ಬಿಡಿಸ್ಬೇಕು? ಅಪವರ್ತನ ವಿಧಾನದಿಂದ ಅಂದಾಗ ಈ ಪದಕ್ಕ ಇಲ್ಲಿರುವಂತ ಪದಕ್ಕ ಗುಣಿಸ್ಬೇಕು. 6 ಒಂದಲೇ 6 ಆಗತ್ತೆ. ಮಧ್ಯದ ಪದ 7. ಇದು ಲಾಸ್ಟ್ ಪದ, ಮೂರನೇ ಪದ, ಮೊದಲನೇ ಪದ ಗುಣಾಕಾರ ಅದಿಲ್ಲ ಇದು. ಇದರದು ಅಪವರ್ತನ ನೋಡ್ಕೋಬೇಕು ಯಾವ್ಯಾವ ಮಗ್ಯಾಗ ಬರುತ್ತೆ. 2 3 6, 6 1 6 ಇಷ್ಟಾಯ್ತು. ಇವು ಇಲ್ಲಿ 2 ಅವಕಾಶ ನಿಮಗ್ ಕೂಡಿಸ್ರಿ ಅಥವಾ ಕಳೀರಿ. ಇಷ್ಟು ನಮಗೆ ಇಟ್ಟು ಬರ್ಬೇಕು. ಒಟ್ಟ 2 3 ಕೂಡಿಸ್ರಿ 5 ಆಗ್ತದ. 3 2 ಕಳೆದ್ರ 1 ಆಗ್ತದ. ಅಂದ್ರ ಇದು ಅಲ್ಲ, ಬಿಟ್ಟು ಬಿಡೋದ ಅದಕ್ಕೆ. 6 1 ಕಳೆದ್ರ 5 ಆಗ್ತದ. ಅಲ್ಲ, ಕೂಡಿಸಿ ನೋಡೋಣಲ್ಲ. 6 1 ಕೂಡಿಸ್ರಿ 7 ಆಗತ್ತಲ್ಲ. ಮೈನಸ್ 7 ಬರಬೇಕು. ಮೈನಸ್ 6 ಮಾಡೋಣ, ಮೈನಸ್ 1 ಮಾಡೋಣ. ಮೈನಸ್ 6 ಮೈನಸ್ 1 ಮೈನಸ್ 7 ಆಯ್ತು. ಇನ್ನು ಇವು ಅಡ್ಡ ಗುಣಿಸೋರು ಇಷ್ಟು ಬರಬೇಕು. ಮೈನಸ್ ಮೈನಸ್ ಪ್ಲಸ್ 6 1 6 ಬಂತಲ್ಲ. ಇವೇ ಪದ ಇಲ್ಲಿ ಹಾಕ್ತೀವಿ. ಈ ಮಧ್ಯದ ಪದ ಅದ ನೋಡಿ, ಇದೆ ಎಕ್ಸ್ ಸ್ಕ್ವೇರ್. ಇದ್ರಾಗ ಒತ್ತು ತಗೊಳ್ಳೋದು ಮೈನಸ್ 6x, ಮತ್ತೊಂದು ತಗೊಳ್ಳೋದು ಮೈನಸ್ 1x. ಇದು ಪದ ಬರೋದು ಬಿಡೋದು. ಪ್ಲಸ್ 6 = 0. ಇದು ಒಂದು ಗುಂಪ, ಇದೊಂದು ಗುಂಪ. ಇದ್ರಂದು ಸಾಮಾನ್ಯ ಅಪವರ್ತನ. ಎಕ್ಸ್ ಅದ, ಎಕ್ಸ್ ಸ್ಕ್ವೇರ್ ಅದ, ಎಕ್ಸ್ ತಗೊಂಡಿವಿ. 2ರಾಗ 1 ತಗೊಂಡಿವಿ, 1 ಉಳಿತು. ಮೈನಸ್ 6x ಅದ, ಎಕ್ಸ್ ತಗೊಂಡಿವಿ, 6 ಉಳಿತು. ಇದೇ ಸ್ವಲ್ಪ ನಡಬರ್ಗ ಜಾಗ ಬಿಟ್ಟು ಇಲ್ಲಿ ಬರೆಯೋದು ಎಕ್ಸ್ ಮೈನಸ್ 6. ನೀವು ಈ ಬೇಕಾದ ಪದ ತೋರಿಲಿ ತಗೊಂಡು ಇದಕ್ಕೆ ಗುಣಿಸೋರು ಇಷ್ಟು ಬರ್ಬೇಕು. ಹೊಳ್ಳಿ ಮೈನಸ್ 1 ತಗೊಳನಲ್ಲ. ಮೈನಸ್ ಪ್ಲಸ್ ಮೈನಸ್ 1 × x 1x ಮೈನಸ್ ಮೈನಸ್ ಪ್ಲಸ್ 1 6 6 = 0. ಎಕ್ಸ್ ಮೈನಸ್ 6 ಇವು 2 ಇರ್ತಾವ. ಇವು 2 ಬದಲಿ 1 ಬರೆಯೋದು. ಇದೊಂದು ತೊಗೊಂಡು ಬರೆಯೋದು. ಎಕ್ಸ್ ಮೈನಸ್ 1 0. ಈಗ ಎಕ್ಸ್ ಅದ ಬೆಲೆ ಕೇಳ್ತಾರ ಅವರು. ಮೈನಸ್ 6 = ಹೊರಗೆ ಹಾಕೋದು ಪ್ಲಸ್ 6. ಎಕ್ಸ್ ಅದ ಬೆಲೆ ಮೈನಸ್ 1 ಹೊರಗೆ ಹಾಕೋದು ಪ್ಲಸ್ 1. ಆದ್ದರಿಂದ ಎಕ್ಸ್ = 6 ಅಥವಾ 1 ಆಗಿವೆ ಅಂತ ಬರೀಬೇಕು. 18ರಲ್ಲಿ ಅಥವಾ ತೆಗೆದುಕೊಂಡಾಗ 2x² ಮೈನಸ್ 5x ಮೈನಸ್ 1 = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳ್ತಾನೆ. ಮೂಲಗಳು ಯಾವ ರೀತಿಯಾಗ್ಯಾವ ಅನ್ನುವಂಥದ್ದು ಇವಾಗ ಹೇಳ್ಬೇಕು. 2x² 5x ಮೈನಸ್ 1 = 0. a = 2. ಇದು ಎದ ಬೆಲೆ. b = ಮೈನಸ್ 5. ಇದು c = ಮೈನಸ್ 1. ಇಷ್ಟು ಬರದ ನಂತರ ಡೆಲ್ಟಾ ಅಂತ ಬರೀತೀವಿ. ಇದಕ್ಕ ಡೆಲ್ಟಾ ಅಂತ ಕರೀತೀವಿ. ಮೂಲಗಳ ಸ್ವಭಾವ ಅಂದಾಗ ಈ ಸೂತ್ರ ತೆಗೆದುಕೊಳ್ಬೇಕು. b² ಮೈನಸ್ 4ac. b² ಮೈನಸ್ 4ac ಶೋಧಕ ಅಂತ ಕರಿತೀವಿ. ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಡೆಲ್ಟಾ = b ದ ಬೆಲೆ ಇಲ್ಲಿ ಬರದ್ರಿ ಮೈನಸ್ 5² 4. a ದ ಬೆಲೆ 2. a ಇದ್ದಲ್ಲಿ 2, c ಇದ್ದಲ್ಲಿ ಮೈನಸ್ 1. ಡೆಲ್ಟಾ = 5 ಐದ್ಲೆ 25. ಮೈನಸ್ ಪ್ಲಸ್ ಮೈನಸ್ 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 ಪ್ಲಸ್ 4 2 8, 8 1 8. ಡೆಲ್ಟಾ 25 ಪ್ಲಸ್ 8 ಕೂಡಿಸ್ಬೇಕು 33. ಹಾಗಾದ್ರ ಡೆಲ್ಟಾ ಗ್ರೇಟರ್ ದೆನ್ 0 ಆಯ್ತು. 0ಕ್ಕಿಂತ ಹೆಚ್ಚಿಗೆ ಅದಲ್ಲ. 0ಕ್ಕಿಂತ ಹೆಚ್ಚಿಗಿದ್ರ ಮೂಲಗಳು ಸ್ವಾಭಾವಿಕ ಸಂಖ್ಯೆಗಳು
ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಬೇರೆ ಬೇರೆಯಾಗಿರುತ್ತವೆ. ಎರಡೂ ಬೇರೆ ಇರ್ತವೆ ಮತ್ತು ಬೇರೆ ಬೇರೆ ಆಗಿರುತ್ತವೆ ಅಂತ ಬರೀಬೇಕು. ಅಂದ್ರ ಮೂಲಗಳ ಸ್ವಭಾವ ಹೆಂಗದಾವ, ಮೂಲಗಳು ಸ್ವಾಭಾವಿಕ ಸಂಖ್ಯೆಗಳದಾವ ಮತ್ತು ಬೇರೆ ಬೇರೆ ಅದಾವ ಅಂತ. ಎರಡೂ ಒಂದೇ ಅಲ್ಲ. ಒಂದು ಲಂಬಕೋನದ ತ್ರಿಭುಜದ ಎತ್ತರವು, ಒಂದು ಲಂಬಕೋನ ತ್ರಿಭುಜ, ಇದು ಲಂಬಕೋನ ತ್ರಿಭುಜ ಎ ಬಿ ಸಿ ಅಂತ ಲಂಬಕೋನ ತ್ರಿಭುಜ ಇರಲಿ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ, ಇದು ಪಾದ ಬಿ ಸಿ ಪಾದ, ಎ ಬಿ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳಿದ್ರು. ಪಾದ ಏನದಲ್ಲ ಇದಕ್ಕಿಂತ 7 ಸೆಂಟಿಮೀಟರ್ ಇದು ಕಡಿಮೆ ಅದ. ಇದು 12 ಇದ್ರ ಇದು 5 ಇರುತ್ತದೆ, ಅಂದ್ರ 7 ಸೆಂಟಿಮೀಟರ್ ಕಡಿಮೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್. ಇದು ವಿಕರ್ಣ 90 ಡಿಗ್ರಿಗೆ ಅಭಿಮುಖವಾದ ಬಾಹು ಏನಿರ್ತಲ್ಲ ಅದು ವಿಕರ್ಣ ಇರ್ತದೆ. ವಿಕರ್ಣ ಎ ಸೆಂಟಿಮೀಟರ್ ಕೊಟ್ಟರು 13 ಸೆಂಟಿಮೀಟರ್. ಆದರೆ ಉಳಿದೆರಡು ಬಾಹುಗಳನ್ನು ಕಂಡು ಹಿಡಿಯಿರಿ. ಈ ಬಾಹು ಕಂಡು ಹಿಡಿಬೇಕು. ಇದಕ್ಕೆ ಎಕ್ಸ್ ಅಂತ ಕರೆಯೋಣ, ಪಾದ ಎಕ್ಸ್. ಇದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಎಕ್ಸ್ ಮೈನಸ್ ಎಷ್ಟಾಗತ್ತೆ, ಅದು 7 ಆಗತ್ತೆ. ಹಾಗಾದ್ರ ಇಲ್ಲಿ ಲಂಬಕೋನ ತ್ರಿಭುಜದ ಪಾದ BC = ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಅಂತ ಬರೆದ್ರಿ. ಆನಂತರ ಎತ್ತರ ಪಾದಕ್ಕಿಂತ ಎಷ್ಟು ಸೆಂಟಿಮೀಟರ್ ಕಡಿಮೆ, 7 ಸೆಂಟಿಮೀಟರ್ ಕಡಿಮೆ. ಅದ್ ಕಡಿಮೆ ಅಂತ ಹೇಳಿ. ಹಾಗಾದ್ರ ಎ ಬಿ = ಎಷ್ಟಾಗುತ್ತೆ, ಎಕ್ಸ್ ಮೈನಸ್ 7 ಆಗುತ್ತೆ. ವಿಕರ್ಣ ಅಂದ್ರ ಅದರದು ವಿಕರ್ಣ, ಲಂಬಕೋನ ತ್ರಿಭುಜದ ವಿಕರ್ಣ ಎ ಸಿ ಎಷ್ಟಾಗುತ್ತೆ, 13 ಸೆಂಟಿಮೀಟರ್. ಇಷ್ಟು ಎಲ್ಲ ರೆಡಿ ಮಾಡ್ಕೊಂಡೆವು. ಇದು ಲಂಬಕೋನ ತ್ರಿಭುಜ ಅಂದ್ರ ಪೈಥಾಗೋರಸ್ನ ಪ್ರಮೇಯನ ಹಚ್ಚಬೇಕು. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ, ಇದು 90 ಡಿಗ್ರಿ ಆಗುತ್ತೆ. ಇದ್ರದ್ದು ಅಭಿಮುಖ ಬಾಹು ಇದು. ಪೈಥಾಗೋರಸ್ನ ಪ್ರಮೇಯ ಏನ್ ಬರುತ್ತೆ ಅಂದ್ರ AC² ಅಂದ್ರ ಇದು ವಿಕರ್ಣದ ಮೇಲಿನ ವರ್ಗ. ಉಳಿದಿರುವ 2 ಬಾಹುಗಳು ಅಂತ ಬರುತ್ತೆ. ಉಳಿದಿರುವ 2 ಬಾಹುಗಳು AB² ಪ್ಲಸ್ BC². ಇವುಗಳ ವರ್ಗಗಳ ಮೊತ್ತಕ್ಕ ಇದು ಸಮ ಇರ್ತದೆ. AC ಅಂದ್ರ 13ರ ವರ್ಗ, AB ಅಂತದ ಎಕ್ಸ್ ಮೈನಸ್ 7, ಎಕ್ಸ್ ಮೈನಸ್ 7². ಇಲ್ಲಿ ಬರೆದಿರಲ್ಲ AB ಅಂದ್ರ. BC ಅಂತದ ಅದು x². 13 ಇದು A ಮೈನಸ್ B² ರೀತಿ ವಿಸ್ತರಿಸ್ಬೇಕು. ಮೊದಲ A² ಬರುತ್ತೆ, 2AB ಬರ್ತದೆ, ಮೈನಸ್, ಇಲ್ಲಿ ಮೈನಸ್ ಅದ, ಮೈನಸ್ 2AB, 2 7 14, B ದ ಬೆಲೆ x. ಆನಂತರ ಇದು x², 169, 1 1 2 x². ಆನಂತರ ಇದೊಂದು ಉಳಿತಲ್ಲ A² ಅಂತ ಆಯ್ತು, 2 7 14. ಆನಂತರ 7 7 ಎಷ್ಟಾಗುತ್ತೆ, ಇಲ್ಲಿ 49. ಅಂದ್ರ ಇದೇ ಕಡೆ ಬರ, ನಿಮ್ಗೆ ಕನ್ಫ್ಯೂಸ್ ಆಗ್ತಂದ್ರ 49. A² 49, 2AB 2 7 14, B² ಅಂದ್ರ 49. x² ಏನ್ ಬರ್ತದೆ ಇಲ್ಲಿ, x². 1 1 ಕೂಡಿಸಿದ್ರ 2x², ಮೈನಸ್ 14x,
ಪ್ಲಸ್ 49 ಇಷ್ಟಾದ ನಂತರ ಇದರ ಕಡೆ ಅಥವಾ ಇದರ ಕಡೆ ಸರಿಸಿಬಿಡೋಣ. 2x² 14x ಅಧಿಕ 49 ಇದು 169 ಇಲ್ಲಿ ಸರ್ಸ ಮೈನಸ್ 169 2x² 14x ಇದ್ರಾಗ ಇದು ಕಳೆನು 9 ರ 9 ಹೋದ್ರ 0 6 ರ 4 ಹೋದ್ರ 2 1ಕ್ಕ 1 = 0 ಒಟ್ಟು 2 ಮಧ್ಯ ಅದಾವ. 2ರಿಂದ ಭಾಗಿಸಿ 2ರಿಂದ ಏನ್ ಮಾಡ್ಬೇಕು ಅದಕ್ಕ ಭಾಗಿಸ್ಬೇಕು. 2ರಿಂದ ಭಾಗಿಸಿದ್ರ x² 2 7 14x ಆಗುತ್ತೆ. 2 6 12 ಇದೊಂದು 0 65 2 ಪದ ಗುಣಿಸಿದ್ರ ಮೈನಸ್ 60 ಬರ್ಬೇಕು. ಎಷ್ಟು ಬರ್ಬೇಕು? ಮೈನಸ್ 60. ಬೇಕಾದ ಪದ ಗುಣಿಸಿದ್ರೆ ಮೈನಸ್ 60. ಅವೆರಡು ಕೂಡಿಸಿದ್ರ ಕಳೆದ್ರ ಮೈನಸ್ 7. 12 ಐತ್ಲೆ 60 ಮಾಡೋಣಲ್ಲ. ಮೈನಸ್ 12ರಾಗ ಪ್ಲಸ್ 5 ಕಳೆಯೋಣ ಮೈನಸ್ 7 ಉಳಿತದ. ಮೈನಸ್ ಪ್ಲಸ್ ಮೈನಸ್ 12 ಐತ್ಲೆ 60 ಮೈನಸ್ 12ರ ಪ್ಲಸ್ 5 ಕಳೆದ್ರ ಮೈನಸ್ 7. x² 12x 5x ಇದರ ಬದಲಿ ಮೈನಸ್ 60. ಇದರಂದು x ಹೊರಗೆ ತೆಗೆಯೋಣ. x ಉಳಿತು ಮೈನಸ್ 12 x ಮೈನಸ್ 12 ಪ್ಲಸ್ 5ರಿಂದ ಗುಣಿಸೋಣ. 5x ಪ್ಲಸ್ ಮೈನಸ್ ಮೈನಸ್ 5 12 60 0 x ಮೈನಸ್ 12 x ಪ್ಲಸ್ 5 = 0. x ದ ಬೆಲೆ ಮೈನಸ್ 12 ಇದ್ದಿದ್ದು ಪ್ಲಸ್ 12 x ದ ಬೆಲೆ ಪ್ಲಸ್ 5 ಇದ್ದಿದ್ದು ಮೈನಸ್ 5 ಇದು ಋಣಾತ್ಮಕ ಆಗ್ತದೆ. ಇದು ಉತ್ತರ ಅಲ್ಲಿದು ಉತ್ತರ ಎಷ್ಟಾಗುತ್ತೆ? x ದ ಬೆಲೆ 12 ಆಗುತ್ತೆ. 12 ಅಂದ್ರ ಪಾದ ತ್ರಿಭುಜದ ಪಾದ ಎಷ್ಟಾಗುತ್ತೆ? 12 ಸೆಂಟಿಮೀಟರ್. x ಅಂತ ಹೇಳಿರಿಲ್ಲ, x ದ ಬೆಲೆ 12 ಬರ್ತಲ್ಲ ಅಂದ್ರ ಪಾದ 12 ಸೆಂಟಿಮೀಟರ್. ಎತ್ತರ ಕಂಡುಹಿಡಿಬೇಕಲ್ಲ. x ಮೈನಸ್ 7 ಹೇಳಿರಿ. 12 ಮೈನಸ್ 7 ಎಷ್ಟು ಉಳಿತು? 12ರ 7 ಕಳೆದ್ರ 5 ಸೆಂಟಿಮೀಟರ್. ಪಾದ 12 ಸೆಂಟಿಮೀಟರ್, ಎತ್ತರ 5 ಸೆಂಟಿಮೀಟರ್. ಬರ್ಕೊಳ್ಳಿ. ಕೊಟ್ಟಿದ್ದು 2 4 x1 y1 ಅಂತ ಬರ್ಕೊಂಡು 2 4 ಅಂತ ಬರೀಬೇಕು. x2 y2 ಅಂತ ಬರೋದು 3 2 ಎಷ್ಟು? ಯಾಕಂದ್ರ 2, 4 ಮತ್ತು 3, -2 ಬಿಂದುಗಳ ದೂರವನ್ನು ದೂರದ ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಅದಕ್ಕ x1 ದ ಬೆಲೆ 2, y1 ದ ಬೆಲೆ 4, x2 ದ ಬೆಲೆ 3, y2 ದ ಬೆಲೆ -2. ದೂರದ ಸೂತ್ರ ಕಂಡುಹಿಡಿಬೇಕಾದ್ರ d = ರೂಟ್ ಅಂತ ಹಾಕ್ತಿವಿ. x2 ಮೈನಸ್ x1 ಹೋಲ್ ಸ್ಕ್ವೇರ್. ಆ ನಂತರ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು ದೂರದ ಸೂತ್ರವನ್ನ ಕಂಡುಹಿಡಿಯೋದು. √x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ. d = ತಗೊಂಡ್ರ x2 ಅಂದ್ರ 3 ಮೈನಸ್ ಅದ x1 ಅಂದ್ರ 2 y2 ಮೈನಸ್ 2 y1 4 ಅಂದ್ರ ಮೈನಸ್ ಅದಲ್ಲ, ಇಲ್ಲಿ ಮೈನಸ್ 4 ವರ್ಗ. ಡಿ 3ರಾಗ 2 ಕಳಿಬೇಕು 1 ಸ್ಕ್ವೇರ್. -2 -4 -6 ಸ್ಕ್ವೇರ್. ಡಿ = 1 1 1 6 6 36. ಹಾಗಾದ್ರ ಡಿ = √36. 1 ಕೂಡಿಸಿದ್ರ 37 ಮಾನಗಳು. 20ರಲ್ಲಿ ಅಥವಾ
3 5 ಮತ್ತು 1 3 ಬಿಂದುಗಳನ್ನು ಸೇರಿಸುವ. ಈ ರೇಖಾಖಂಡದಲ್ಲ, ಆ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡ್ರಿ ಅಂತ ಹೇಳ್ತಾನ. ಹಾಗಾದ್ರ ಇವಾಗ x1 y1 x2 y2 ಅಂತ ಬರ್ಕೋಬೇಕು. 3 5 1 3 ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ತಿಳಿದಿಲ್ಲ. ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಕಂಡುಹಿಡಿಯೋದು xy ಅಂತ ಬರೋದು x1 ಪ್ಲಸ್ x2 ಅಪಾನ 2 y1 ಪ್ಲಸ್ y2 ಅಪಾನ 2. ಇದು ಮಧ್ಯ ಬಿಂದು ಕಂಡುಹಿಡಿತಕ್ಕಂತಹ ಸೂತ್ರ. ಇದು x y ಬೆಲೆ ಇವೇ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. x, y ಬರೋದು x1 ಅಂದ್ರ 3, x2 ಅದ 1 ಅಪಾನ 2, y1 3, y2 ಅಂದ್ರ 5, y2 ಅಂದ್ರೆ ಎಷ್ಟದ 3. ಇಲ್ಲಿ 3 1 ಕೂಡ್ಸಿದ್ರ 4 ಅಪಾನ 2, 5 3 ಕೂಡ್ಸಿದ್ರ 8 ಅಪಾನ 2. ಹಾಗಾದ್ರ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳಂದ್ರ xy ಈಕ್ವಲ್ ಟು 2 1 2 2 2 2 1 2 4 2, 4 ಆಗಿವೆ. ಮಧ್ಯ ಬಿಂದು ಎಷ್ಟಾಗ್ಯದಲ್ಲಿ 2, 4 ಆಗ್ಯದಂತ. 18 ಮತ್ತು 45ರ ಲಘುತ್ತಮ ಸಾಮಾನ್ಯ ಅಪವರ್ತನ ಮತ್ತು ಅಂತ ಹೇಳ್ತಾರ. ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಮೊದಲ ಇಲ್ಲಿ 18 ಅಂತ ಬರ್ಕೊಳ್ಳೋಣ. 18ರದು ಅವಿಭಾಜ್ಯ ಅಪವರ್ತನಗಳು ಬರ್ಕೋರಿ. 2 2 4 ಹೌದಾ, 4 3 12 12 24 ಆಗುತ್ತೆ. ಬರಲ್ಲ. 3 ತಗೊಳ್ಳೋಣ. 3 3 9 ಆಗುತ್ತಲ್ಲ. 9 2 18 ಆಯ್ತು. ಇವು ಅವಿಭಾಜ್ಯ ಅಪವರ್ತನಗಳು. 45 ಅಂತ ತಗೊಂಡ್ರ 3 3 9 3 3 ಎಷ್ಟಾಗುತ್ತೆ 9 5 45 ಆಯ್ತಲ್ಲ. ಹಿಂಗರೆ ಡೈರೆಕ್ಟ್ ಹೀಗೆ ಬರಿಬಹುದು. ಅಲ್ಲಂದ್ರ ಗೊತ್ತಾಗ್ಲಿಲ್ಲ ಅಂದ್ರ 18 ಅಂತ ಹಿಂಗ್ ಬರ್ಕೊಂಡು 2 9 18 3 3 3 1 ಇವೇ ಅಪವರ್ತನಗಳು ಇಲ್ಲಿ ಬರ್ದೆ ನೋಡ್ರಿ. 45 ಅಂತ ಬರೋದು. ಇದನ್ನು ಹಾಗೇನೆ 3 1 3 ಎಷ್ಟು ಉಳಿತು? 1 ಉಳಿತು. 3 5 15 3 5 15 5 1 5 3 3 5 ಬರ್ದೇನಲ್ಲ. ಹಿಂಗಾರೆ ಡೈರೆಕ್ಟ್ ಬರೀರಿ ಅಥವಾ ಹಿಂಗ್ ಮಾಡ್ಕೊಂಡರೆ ಬರೀರಿ. ಮುಂದ ಮೊದಲನೇ ಲ ಸ ಅಂತ ಹೇಳ್ತಾರಲ್ಲಿ. ಲ ಸ ಅಂತ ಬರೋದು. ಇವು ಮೊದಲಿನ ಎಲ್ಲ ಬರ್ಕೊಳ್ಳೋಣ. 3 3 2 ಇನ್ನ ಕೆಳಗಿಂದ್ರ ಬರ್ಬೇಕು. 3 ಅದ 1 ಬರ್ದೇವಿ. ಮತ್ತೊಂದು 3 ಅದ ಅದನ್ನು ಬರ್ದೇವಿ. 5 ಅದ ಬರ್ದೇವಿ ನೋಡ್ರಿ ಇಲ್ಲಿ. ಇಲ್ಲ 5 ಬರಿಬೇಕು. ಅಂದ್ರ ಎಲ್ಲ ಸೇರಿಸ್ಕೊಂಡು ಬರೆಯೋದು. ಈಕ್ವಲ್ ಟು 3 3 9 9 2 18 18 5 ಎಷ್ಟಾಗತ್ತೆ 90 5 2 10 10 3 30 33 90. ಲಸ ಎಷ್ಟಾಯ್ತು 90. ಇನ್ನ ಮಸ ಕಂಡುಹಿಡಿಬೇಕಾದ್ರ 2ರಾಗನು ಇರ್ಬೇಕು. 3 ಇದ್ರಾಗನು ಅದ ಇದ್ರಾಗನು ಅದ. ಸಾಮಾನ್ಯ ಅಪವರ್ತನ 3. ಇಲ್ಲಿ ಒಂದು 3 ಅದ, ಇಲ್ಲೊಂದು 3 ಅದಿಲ್ಲ. ಇದು ಒಂದು 3. ಇದ್ರಾಗ 2 ಅದ, ಇದ್ರಾಗಿಲ್ಲ. ಸಾಮಾನ್ಯ ಅಪವರ್ತನ ಬರಲ್ಲ. ಅದು 5 ಅದ, ಇದ್ರಾಗಿಲ್ಲ, ಅದನ್ನು ಬರಲ್ಲ. 3 3 ಎಷ್ಟಾಗುತ್ತೆ 9. ಲಸ 90 ಮಸ ಎಷ್ಟಾಗುತ್ತೆ 9 ಆಗುತ್ತೆ. ವಿಷಯ ABC-ಯಲ್ಲಿ AD 6 ಸೆಂಟಿಮೀಟರ್ ಕೊಟ್ರು, BD 12 ಸೆಂಟಿಮೀಟರ್ ಕೊಟ್ರು, AE 3 ಸೆಂಟಿಮೀಟರ್ ಕೊಟ್ಟಾರ. ಅದನ್ನು ಆದರೆ CE ಅಳತೆ ಕಂಡು ಹಿಡಿಯಿರಿ. CE ಅಂದ್ರ ಇದು, ಇದರ ಅಳತೆ ಬೇಕು. ತ್ರಿಭುಜ ABC-ಯಲ್ಲಿ
ಎಬಿಸಿಯಲ್ಲಿ ಡಿಇ ಸಮಾಂತರ ಬಿಸಿ ಅಂತ ತಗೊಂಡ್ರ ಮೂಲ ಸಮಾನುಪಾತತೆಯ ಪ್ರಮೇಯ ಪ್ರಕಾರ ಎಡಿ ಅಪಾನ ಬಿಡಿ ಈಕ್ವಲ್ ಟು ಎಇ ಅಪಾನ ಸಿಇ ಅಂತ ತಗೋಬೇಕು. ಎಇ ಅಪಾನ ಸಿಇ. ಎಡಿ ಅಂದ್ರ 6 ಸೆಂಟಿಮೀಟರ್ ಕೊಟ್ಟಾರ ಅವ್ರು, 6. ಬಿಡಿ ಅಂದ್ರ 12. ಎಇ ಅಂದ್ರ 3 ಅದಲ್ಲ, ಇಲ್ಲಿ 3 ಸೆಂಟಿಮೀಟರ್. ಸಿಇ ಇಲ್ಲ. 6 1 6 2 ಸಿಇ ಇಂಟು 1 ಗುಣಿಸ್ಬೇಕು. ಸಿಇ 1 ಸಿಇ ಬರುತ್ತೆ. 2 3 ಎಷ್ಟಾಗುತ್ತೆ? 6 ಸೆಂಟಿಮೀಟರ್. ಅಂದ್ರ ಸಿಇ ಬೆಲೆ ಎಷ್ಟು ಅಂದ್ರ 6 ಸೆಂಟಿಮೀಟರ್. 23ನೇದ್ದು ತ್ರಿಜ್ಯ 7 ಸೆಂಟಿಮೀಟರ್ ಹೊಂದಿರುವ ನೇರ ವೃತ್ತಪಾದ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾರ 440 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ರು. ಆದರೆ ಅದರ ಎತ್ತರ ಕಂಡು ಹಿಡಿಯಿರಿ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. 440 ಕೊಟ್ರು. 6 ಅಂತ ಬರುತ್ತೆ. 6 ಅಂದ್ರ ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ರು. ಅದರದು ಎತ್ತರ ಎಷ್ಟು ಅಂತ ಕೇಳತ್ರ. ಹಂಗಾದ್ರ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದಕ್ಕ CSA ಅಂತ ಹೇಳ್ತೀವಿ. 25RH ಅಂತ. ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ 440 222 ಇಂಟು 6ದ ಬೆಲೆ 7. H ಅಂದ್ರ ಗೊತ್ತಿಲ್ಲ. ಈ ಒಳಕ್ಕ ಹೋಯ್ತಲ್ಲ. 440 22 44 ಇಂಟು H. Hದ ಬೆಲೆ ಬೇಕು. 440ಕ್ಕ ಈ 44ರಿಂದ ಭಾಗಿಸ್ಬೇಕು. 44 1 44 10 H ಈಕ್ವಲ್ ಟು ಎಷ್ಟಾಗತ್ತೆ? 10 ಸೆಂಟಿಮೀಟರ್ ಎತ್ತರ. ಸಿಲಿಂಡರ್ನ ಎತ್ತರ ಎಷ್ಟು? 10 ಸೆಂಟಿಮೀಟರ್.